ತಿರುವಣ್ಣಾಮಲೈ ರಾಜಗೋಪುರ ತಿರುವಣ್ಣಾಮಲೆಯಲ್ಲಿ ಇಟ್ಟಿದ್ದಾರೆ. ತಿರುವಣ್ಣಾಮಲೆಯಲ್ಲಿ ಕರ್ಪೂರ ಹಚ್ಚಿ ಸ್ಟಾರ್ಟ್ ಮಾಡೋದು. ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಸ್ಥಾನದ ಇತಿಹಾಸ ಮತ್ತು ಆಸಕ್ತಿದಾಯಕದ ಸಂಗತಿಗಳೇನು ಅಂತ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಅಲ್ಲೆಲ್ಲ ಕರ್ಪೂರ ಹಚ್ಚಿ ಸ್ಟಾರ್ಟ್ ಮಾಡ್ತಾರೆ. ಅರುಣಾಚಲದಲ್ಲಿರುವ ದೇವರುಗಳು ಅರುಣಾಚಲೇಶ್ವರ. ಮುಂಚೆ ಎಲ್ಲ ಹಿಂಗೆ ಹೋಗ್ತಾ ಇದ್ವಿ, ಇವಾಗೇನೋ ಹಿಂಗೆ ಹೋಗಂಗಿಲ್ವಂತೆ. ಈ ಕಡೆಯಿಂದ ಹೋಗಿ ಅಲ್ಲಿ ಮೇನ್ ಗೇಟ್ ಬರುತ್ತಂತೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತೆ. ನೋಡಿ ಈ ಕಡೆಯಿಂದ ದೇವಸ್ಥಾನದಿಂದ ಮತ್ತು ದೇವಾಲಯದ ಒಳಗೆ ಮತ್ತು ಹೊರಗೆ ಮತ್ತು ಬೆಟ್ಟದ ಪಕ್ಕದಲ್ಲಿ 360 ತೀರ್ಥಗಳಿವೆ. ಪ್ರಮುಖ ಕೊಳಗಳೆಂದರೆ ಬ್ರಹ್ಮತೀರ್ಥ, ಶಿವಲಿಂಗ ತೀರ್ಥ, ಅಗ್ನಿ ತೀರ್ಥ ಮತ್ತು ತೆಂಗಿನಕಾಯಿ, ತೀರ್ಥ, ಕರ್ಪೂರ, ಸೂರ್ಯ ಪ್ರಧಾನಾರ್ಥರಾಜ್, ಅಷ್ಟವಸ್ತುಗಳು, ದೇವರ ದರ್ಶನಕ್ಕೆ ಬ್ರಹ್ಮ, ಚಂದ್ರ, ವಿಷ್ಣು, ಹಂಗೆ ಒಳಗಡೆ ಬಿಡೋರು. ಪುಲಕಾಧಿಪತಿ, ವಿಶ್ವಾಮಿತ್ರ, ಪತಾಂಜಲಿ, ವ್ಯಾಘ್ರಪಾದ, ಅಗಸ್ತ್ಯ, ಸನಂದನ, ಸಂಬಂಧಗಳು, ಅಪ್ಪರು, ಸುಂದರರು, ಮಾಣಿಕ್ಯವಾಚಕರು, ನಕ್ಕಿರರು, ಪರಣರು, ಕಪಿಲ, ಪಟ್ಟೀನರ್ಥರು, ಸೇಕಿಳರು, ಇಡೈಕಾರರು, ಸಿದ್ಧರು, ಹಿಂಗೆ ಬಿಡ್ತಾ ಇದ್ರು. ಅರುಣಗಿರಿನಾಥರು, ಈಶಾನ್ಯ ಜ್ಞಾನ ದೇಶಿಕರು, ಗುರು ನಮೋ ಶಿವಾಯ, ಗುಹಾ ನಮೋ ಶಿವಾಯ, ರಮಣ ಮಹರ್ಷಿ, ಶೇಷಾದ್ರಿ ಸ್ವಾಮಿ, ಕಾಣಿಸ್ತಾ ಇದೆ, ಯೋಗಿ ರಾಮ ಸುರಾತ್ ಕುಮಾರ್, ಅಮ್ಮಣ್ಣಿಯಮ್ಮ, ಶೈವ ಯಲ್ಲಪ್ಪ, ನಾಲ್ವರು. ಹೀಗೆ ಅಸಂಖ್ಯಾತ ದೇವತೆಗಳು, ಋಷಿಗಳು, ಸಿದ್ಧರು ಮತ್ತು ಭಕ್ತರು ಹೆಸರುಗಳು ಇಲ್ಲಿ ಅರುಣಾಚಲದಲ್ಲಿ ಕೇಳಿಬರುತ್ತದೆ. ಇಲ್ಲಿ ಸ್ಥಳ ಪುರಾಣದ ಪ್ರಕಾರ ಇದು ಅಗ್ನಿಯ ಅಂಶವನ್ನು ಸೂಚಿಸುವ ಭಗವಾನ್ ಶಿವನ ಪಂಚಭೂತ ವಾಸಸ್ಥಾನಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ನಾವು ತಿರುವಣ್ಣಾಮಲೈ ಸ್ಥಳಗಳಲ್ಲಿ ತಿರುವಣ್ಣಾಮಲೈ ಷಡಾಧಾರ ಸ್ಥಳಗಳಲ್ಲಿ ಪಾರಕ ಚಕ್ರವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಬೆಟ್ಟವು ದೇವರ ಸಾರಕವಾಗಿದೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವು ತಮ್ಮ ನಡುವೆ ಯಾರು ಶ್ರೇಷ್ಠರು ಎಂದು ವಾದ ಮಾಡುತ್ತಿದ್ದರು. ಅವರ ಜ್ಞಾನವನ್ನು ಹೋಗಲಾಡಿಸಲು ಶಿವನು ಅವರ ಮುಂದೆ ಜ್ಯೋತಿಯ ಸ್ತಂಭದ ರೂಪದಲ್ಲಿ ಕಾಣಿಸಿಕೊಂಡನು. ವಿಷ್ಣು ವರಾಹ ರೂಪವನ್ನು ತೆಗೆದುಕೊಂಡು ಈ ಸ್ವಲ್ಪ ದೂರ ಇಂದ್ರಲಿಂಗ ಸಿಗುತ್ತೆ. ಎಷ್ಟು ಉದ್ದ ಇದೆ ಅಂತ ಹುಡುಕಲು, ಆಳ ಇದೆ ಅಂತ ಹುಡುಕಲು ಕೆಳಕ್ಕೆ ಹೋದನು. ಬ್ರಹ್ಮ ಹಂಸ ರೂಪವನ್ನು ತೆಗೆದುಕೊಂಡು ಅದರ ಮೇಲ್ಭಾಗವನ್ನು ನೋಡಲು ಎತ್ತರಕ್ಕೆ ಹಾರಿದನು. ಅವರಿಬ್ಬರು ಜ್ಯೋತಿಯ ಸ್ತಂಭದ ಮಿತಿಯನ್ನು ನೋಡಲಿಲ್ಲ. ಪರಶಿವನೇ ಪರಮಾತ್ಮನೆಂದು ತಿಳಿದು ಇವರು ಆತ್ಮವನ್ನು ಪೂಜಿಸಿದರು. ಭಗವಾನ್ ಶಿವನು ನಾನು ನಿನ್ನ ಎತ್ತರವೆಂದು ತಿಳಿದೆ ಎಂದು ಶಿವನಿಗೆ ಸುಳ್ಳನ್ನು ಹೇಳಿದನು. ಆಗ ಶಿವನು, ನಿನಗೆ ಭೂಮಿಯಲ್ಲಿ ಪೂಜೆ ಇಲ್ಲದಿರುವಂತಾಗಲಿ ಎಂದು ಹೇಳಿ ಭಗವಾನ್ ಶಿವನು ಅನಂತ ಜ್ಯೋತಿಯ ರೂಪವನ್ನು ಬೆಟ್ಟವಾಗಿ ಬದಲಿಸುವ ಮೂಲಕ ತನ್ನನ್ನು ಬಹಿರಂಗಪಡಿಸಿದ. ಇದು ತಿರುವಣ್ಣಾಮಲೈ ಎಂದು ಕರೆಯಲ್ಪಡುವ ಬೆಟ್ಟವಾಗಿದೆ. ನಂತರ ಅವರು ಪೂಜೆಗಾಗಿ ಲಿಂಗದ ರೂಪವನ್ನು ತೆಗೆದುಕೊಂಡರು. ಗಣೇಶ ಟೆಂಪಲ್ ಆದ ತಕ್ಷಣ ಮತ್ತೆ ಅನ್ನು ಎಂದರೆ ಸಮೀಪಿಸಬಹುದಾದ ಮತ್ತು ಅನ್ನ ಎಂದರೆ ಸಮೀಪಿಸಲಾಗದ್ದು
ಎಂದರ್ಥ. ಮಲೈ ಪದವು Straight ಹೋಗಿ ಸರಳವಾಗಿ ಮತ್ತೆ left ಬೆಟ್ಟವನ್ನು ತಗೊಂಡ್ರೆ ಅರ್ಥೈಸುತ್ತದೆ. ಅಗ್ನಿಲಿಂಗ ಅಂತ ಅಣ್ಣಾಮಲೈ ಎಂಬ ಸಿಗುತ್ತೆ. ಹೆಸರು ಮೇಲಿನ ಪುರಾಣ ಕಥೆಯಿಂದ ನೆಕ್ಸ್ಟ್ ಬರ್ತಾ ಇದೆ ನೋಡಿ ಅಗ್ನಿಲಿಂಗ. ಅಲ್ಲಿ ಶಿವನು ಬೆಂಕಿಯ ಸ್ತಂಭದ ಸಂಕೇತವಾದ ಬೆಟ್ಟವನ್ನು ರೂಪಗೊಂಡಿದ್ದನು. ಅದರ ಮಿತಿಯನ್ನು ಬ್ರಹ್ಮ ಮತ್ತು ವಿಷ್ಣು ಸಮೀಪಿಸಲು ಸಾಧ್ಯವಾಗಲಿಲ್ಲ. ಸಂಸ್ಕೃತದಲ್ಲಿ ಅರುಣ ಎಂದರೆ ಕೆಂಪು, ಅಚಲ ಎಂದರೆ ಬೆಟ್ಟ. ಅರುಣಾಚಲ ಎಂದು ಹೆಸರು ಬೆಂಕಿಯ ಕೆಂಪು ಸ್ತಂಭದಿಂದ ಕಾಣಿಸಿಕೊಂಡ ಬೆಟ್ಟ ಎಂದರೆ. ಇದೆ ಅಗ್ನಿಲಿಂಗ. ಅಣ್ಣಾಮಲೈ ಕೃತಯುಗದಲ್ಲಿ ಬೆಂಕಿಯ ಬೆಟ್ಟವಾಗಿತ್ತು. ತ್ರೇತಾಯುಗದಲ್ಲಿ ಮಾಣಿಕ್ಯದ ಬೆಟ್ಟವಾಗಿತ್ತು. ದ್ವಾಪರ ಯುಗದಲ್ಲಿ ಚಿನ್ನದ ಬೆಟ್ಟ. ಈ ಕಲಿಯುಗದಲ್ಲಿ ಕಲ್ಲಿನ ಬೆಟ್ಟವಾಗಿದೆ. ಸೂರ್ಯ, ಅಷ್ಟವಸ್ತುಗಳು, ಬ್ರಹ್ಮ, ಚಂದ್ರ, ವಿಷ್ಣು ಮುಂತಾದವರು ಭಗವಂತನನ್ನು ಪೂಜಿಸಿ ಅನುಗ್ರಹ ಪಡೆದ ಸ್ಥಳವೆಂದು ಕರೆಯಲಾಗುತ್ತದೆ. 5 ಗಂಟೆ ಇಬ್ಬರು ವಿದ್ಯಾಂಧರು ಋಷಿಯಿಂದ ಬೆಕ್ಕು ಮತ್ತು ಕುದುರೆಯಾಗಲು ಶಾಪಗ್ರಸ್ತರಾಗಿದ್ದರು. ಈ ಸ್ಥಳದಲ್ಲಿ ಪ್ರದಕ್ಷಿಣೆ ಹಾಕಿ ಶಾಪ ವಿಮೋಚನವನ್ನು ಪಡೆದು ಎಂಬ ದಂತಕಥೆಯೂ ಇದೆ. ಈ ಬೆಕ್ಕು ಮತ್ತು ಕುದುರೆಯಾಗಿ ಶಾಪಗ್ರಸ್ತವಾಗಿದ್ದರು ಇಬ್ಬರು ವಿದ್ವಾನರು. ಅವರು ಈ ಗಿರಿ ಪ್ರದಕ್ಷಿಣೆ ಹಾಕಿದ್ದರಿಂದ ಅವರಿಗೆ ಶಾಪ ವಿಮೋಚನವಾಯಿತೆಂದು ಹೇಳಲಾಗುತ್ತದೆ. ವಜ್ರಘಾತ ಎಂಬ ಪಾಂಡ್ಯ ರಾಜನು ಪ್ರತಿದಿನ ಬೆಟ್ಟವನ್ನು ಸುತ್ತುತ್ತಾನೆ ಮತ್ತು ದೇವಾಲಯದಲ್ಲಿ ಅನೇಕ ಸೇವೆಗಳನ್ನು ಮಾಡುತ್ತಿದ್ದನು. ಇಲ್ಲಿ ಬೆಟ್ಟವೇ ದೇವರ ಮೂರ್ತಿಯಾಗಿದೆ. ಬೆಟ್ಟಕ್ಕೆ ಪ್ರದಕ್ಷಿಣೆ ಹಾಕುವುದು ಇಲ್ಲಿನ ವಿಶೇಷ ಪದ್ಧತಿ. ಬೆಟ್ಟದ ಸುತ್ತಳತೆ 14 ಕಿಲೋಮೀಟರು. ಹುಣ್ಣಿಮೆಯೆಂದು ಈ ಬೆಟ್ಟಕ್ಕೆ ಪ್ರದಕ್ಷಿಣೆ ಹಾಕುವುದು ತುಂಬ ಶ್ರೇಷ್ಠಕರವಾಗಿದೆ. 8 ವಿಶೇಷ ದಿಕ್ಕುಗಳಲ್ಲಿ ಲಿಂಗಗಳಿವೆ. ಬೆಟ್ಟದ ಸುತ್ತಲೂ ಹೋದಂತೆ 8 ದಿಕ್ಕುಗಳಲ್ಲಿ ಅಷ್ಟಲಿಂಗವಿವೆ. ಈ ಅಷ್ಟಲಿಂಗಗಳೆಂದರೆ ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನೈಋತ್ಯಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ ಮತ್ತು ಈಶಾನ್ಯಲಿಂಗ. ಮುಖ್ಯ ದೇವಾಲಯವು ಅರುಣಾಚಲ ಬೆಟ್ಟದ ಬುಡದಲ್ಲಿದೆ. ಮುಖ್ಯವಾದ ದೇವಾಲಯ ಅರುಣಾಚಲ ಬೆಟ್ಟದ ಬುಡದಲ್ಲಿದೆ. ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಾಲಯವು ತಮಿಳುನಾಡಿನಲ್ಲಿ ಅತಿ ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ. ದೇವಾಲಯವು 7 ಸುತ್ತಳತೆಗಳನ್ನು ಹೊಂದಿದೆ. 25 ಎಕರೆ ಭೂಮಿಯಲ್ಲಿ ಈ ದೇವಾಲಯವು ಆವರಣ ಹೊಂದಿದೆ. ಬಾಹ್ಯ ಗೋಡೆ ಪ್ರತಿ ಬದಿಯಲ್ಲಿ 4 ಮುಖ್ಯ ಗೋಪುರಗಳಿವೆ. ರಾಜಗೋಪುರ ಪೂರ್ವ ದಿಕ್ಕಿನಲ್ಲಿದೆ ಮತ್ತು ಇದು ತಮಿಳುನಾಡಿನ 2ನೇ ಅತಿ ದೊಡ್ಡ ಗೋಪುರವಾಗಿದೆ. ಇದು 217 ಅಡಿ ಎತ್ತರ ಮತ್ತು 11 ಹಂತಗಳನ್ನು ಹೊಂದಿದೆ. ದಕ್ಷಿಣ ಗೋಪುರವನ್ನು ತಿರುಮಂಚನ ಗೋಪುರ ಎಂದು ಕರೆಯಲಾಗುತ್ತದೆ. ಪಶ್ಚಿಮ ಗೋಪುರವನ್ನು ಪೇಯಾರ್ ಗೋಪುರ ಎಂದು, ಉತ್ತರದ ಗೋಪುರವನ್ನು ಅಮ್ಮಾಳ್ ಗೋಪುರ ಎಂದು ಕರೆಯಲಾಗುತ್ತದೆ. ದೇವಾಲಯವು 5ನೇ ಮತ್ತು 4ನೇ ಸುತ್ತಿನ ನಡುವೆ ದ್ವಾರವಾಗಿ ಪ್ರತಿ ದಿಕ್ಕಿನಲ್ಲಿ 4 ಗೋಪುರಗಳನ್ನು ಮತ್ತು 4ನೇ ಪ್ರಕಾರ ಪಕ್ಕದಲ್ಲೇ ಮತ್ತು 3ನೇ ಪ್ರಕಾರದ ನಡುವಿನ ದ್ವಾರವಾಗಿ ಪೂರ್ವದಲ್ಲಿ ಕಿರಿ ಗೋಪುರ ಮತ್ತು ಕರೆಯಲ್ಪಡುವ ಈ ಒಂದು ಗೋಪುರವನ್ನು ಹೊಂದಿದೆ. ಪೂರ್ವ ಗೋಪುರ ರಾಜ ಗೋಪುರವು ವಿಶೇಷವಾಗಿ ನೃತ್ಯ ಮತ್ತು ಚಿತ್ರಿಸುವ ಅರುಣಾಚಲೇಶ್ವರ ದೇವಾಲಯದ ಅರುಣಾಚಲೇಶ್ವರನ ಪಾದದ ಗುರುತು ಪೇಯಾರ್ ಗೋಪುರದ ಬಲಭಾಗದಲ್ಲಿ ಕಾಣಬಹುದು. ರಮಣ ಮಹರ್ಷಿಗಳು ತಪಸ್ಸಿನ ಮೂಲಕ ಅನುಗ್ರಹವನ್ನು ಪಡೆದ ಸ್ಥಳವು ದೇವಾಲಯವನ್ನು ಪ್ರವೇಶಿಸಿದ ತಕ್ಷಣ ಕಂಡುಬರುತ್ತದೆ. ಸರ್ವಸಿದ್ಧಿ ವಿನಾಯಕನ ಬಲಭಾಗದಲ್ಲಿ ರಮಣ ಮಹರ್ಷಿಗಳು ತಪಸ್ಸು ಮಾಡಿದ ಸ್ಥಳವಾದ ಪಾತಾಳಲಿಂಗೇಶ್ವರ ಇದೆ. ರಮಣ ಮಹರ್ಷಿ ಆಶ್ರಮ. ಈ ದೇವಾಲಯವು ಅರುಣಗಿರಿನಾಥರ ಜೀವನದಲ್ಲಿ ಮಹತ್ವವನ್ನು
ತಿರುವು ಎಂದು ಇಲ್ಲಿದೆ ನೋಡಿ ಎಲ್ಲಾ ಲಿಂಗಗಳ ಮ್ಯಾಪು, ದೇವಾಲಯದ ಒಳಗೆ ಯಾವ್ಯಾವ ದೇಶ ಎಷ್ಟು ದೂರ ಎಲ್ಲ ಕೊಟ್ಟಿದ್ದಾರೆ ಡೀಟೇಲ್ ಆಗಿ. ಕಂಬ ತಿಲಕಾರ್ ರಮಣ ಸನ್ನಿಧಿ ಮಹರ್ಷಿ ಮತ್ತು ಆಶ್ರಮ ದಾನಪಾಲ್ ಆದ ತಕ್ಷಣ ಮಂಟಪ ಇಲ್ಲೇ ಕೊಟ್ಟಿದ್ದಾರೆ. ಸನ್ನಿಧಿಯನ್ನು ಕಾಣಬಹುದು. ಬತ್ತಿಯಾರ್ ಸನ್ನಿಧಿಯಲ್ಲಿ ಸುಬ್ರಹ್ಮಣ್ಯ ದೇವರು ಸ್ತಂಭದ ಮೇಲೆ ಕಾಣಿಸಿಕೊಂಡು ಅರುಣಗಿರಿನಾಥನನ್ನು ತ್ರಿಪುರಗಳನ್ನು ಹಾಡಿದಾಗ ಆಶೀರ್ವದಿಸಿದನು. ದೇವಾಲಯವು ವಿಶ್ವಾಮಿತ್ರ, ಪತಾಂಜಲಿ, ವ್ಯಾಘ್ರಪಾದ, ಇದು ಮಕ್ಕಳಿಗೆ ಅನ್ಸುತ್ತೆ ಗಾಡಿಗಳು. ಸನಸಂದನ ಮತ್ತು ಇತರರಿಂದ ಪೂಜಿಸಲ್ಪಡುವ ಲಿಂಗಗಳನ್ನು ಹೊಂದಿದೆ. ಹೆಚ್ಚಿನ ದೇವಾಲಯಗಳಲ್ಲಿ ಬಳಸಲಾಗುವ ಬಂಧನ ದಿಕ್ಕಿನ ವಿಭಿನ್ನವಾಗಿ ಅರುಣಾಚಲೇಶ್ವರ ದೇವಾಲಯದಲ್ಲಿ ಸ್ವರ್ಣ ಬಂಧನವನ್ನು ಯಮಲಿಂಗದ ಹತ್ರ ಶುದ್ಧ ಚಿನ್ನದಿಂದ ಮಾಡಿದ ಶಿವಲಿಂಗ ಬಂಧನ ಬಳಸಲಾಗಿದೆ. ಮೂಲಸ್ಥಾನ ಭಗವಂತನ ಅರುಣಾಚಲೇಶ್ವರ ಸ್ವಾಮಿಯು ಚಿನ್ನದ ಕವಚದ ನಾಗಾಭರಣದಲ್ಲಿ ತನ್ನ ಹಣೆಯ ಮೇಲೆ ವಜ್ರದ ತ್ರಿಪುಂಡವನ್ನು ಹೊಂದಿದೆ. ಆಟೋ ಕಾರೆಲ್ಲ ಇರುತ್ತೆ. ಆಟೋ ಆದರೆ ಚತುರ್ಮುಖ ಲಿಂಗವಿದೆ. ಮಾಣಿಕ್ಯ ವಾಚಕರು ತಿರುವಣ್ಣಾಮಲೈ ಮತ್ತು ತಿರುವೈಪ್ಯಾರು ಎರಡರನ್ನು ರಚಿಸಲಾಗಿದೆ. ತಿರುವೈಪ್ಯಾನಾರ್ ಈ ಊರಿನ ಸ್ತ್ರೀಯರು ಬೆಳಗಾಗುವುದೊಳಗೆ ಒಬ್ಬನೊಬ್ಬರು ಎಬ್ಬಿಸುವುದರೊಂದಿಗೆ ಭಗವಂತನ ಆರಾಧನೆಗಾಗಿ ನಡೆಸುವ ಚಟುವಟಿಕೆಗಳ ವಿವರಣೆಗಾಗಿ ಬರೆದ ಭಕ್ತಿ ಗ್ರಂಥಗಳೇನು. ಇಲ್ಲಿ ರಚಿತವಾಗಿರುವ ಇತರ ಪ್ರಸಿದ್ಧ ಕೃತಿಗಳೆಂದರೆ ಸ್ಥಳ ಪುರಾಣ, ಅರುಣಾಚಲ ಪುರಾಣ, ಶೈವ ಯಲ್ಲಪ್ಪ ನಾವರ್ ಆಡಿದ ಅರುಣಾಯ್ ಕಳಂಬಂ ಮತ್ತು ಗುರು ನಮಃಶಿವಾಯ ಆಡಿರುವ ಅರುಣಾಮಲೈವೆಂಬ. ಗುರು ನಮಃಶಿವಾಯ, ಗುಹಾ ನಮಃಶಿವಾಯ, ಅರುಣಗಿರಿನಾಥ, ವಿರೂಪಾಕ್ಷದೇವ, ಈಶಾನ್ಯ, ಜ್ಞಾನದೇಶಿಕ, ದೈವ ಶಿಖಾಮಣಿ, ದೇಶಿಕ ಮುಂತಾದ ಮಹಾನ್ ಸಂತರು ಈ ಸ್ಥಳದಲ್ಲಿ ವಾಸಿಸುತ್ತಿದ್ದರು. ದೈವ ಶಿಖಾಮಣಿ ದೇಶಿಕ ವಂಶದಲ್ಲಿ ಬಂದ ಮಹಾನ್ ಯೋಗಿ ನಾಗಲಿಂಗ ದೇಶಿಕರು ರಾಮಲಿಂಗೇಶ್ವರಕ್ಕೆ ತೀರ್ಥಯಾತ್ರೆಗೆ ಹೋದಾಗ ರಾಮನಾಥಪುರ ರಾಜ ಸೇತುಪತಿ ಅವರು ರಾಮನಾಥಪುರದ ಸಂಸ್ಥಾನಕ್ಕೆ ಸೇರಿದ 5 ದೇವಾಲಯಗಳ ನಿರ್ವಹಣೆಯನ್ನು ಕೈಗೊಳ್ಳಲು ವಿನಂತಿಸಿದರು. ಆದ್ದರಿಂದ ಅವರು ಕುನಕುಂಡಿಯಲ್ಲಿ ತಿರುವಣ್ಣಾಮಲೈ ಆದೀನಂ ಅನ್ನು ಸ್ಥಾಪಿಸಿದರು ಮತ್ತು ಅದಕ್ಕೆ ಕುಂಡ್ರಾಕುಂಡಿ ತಿರುವಣ್ಣಾಮಲೈ ಆದೀನಂ ಎಂದು ಹೆಸರಿಸಿದ್ದರು. ಇಲ್ಲಿ ತಿರುವಣ್ಣಾಮಲೈ ಕಾರ್ತಿಕ ದೀಪ ಉತ್ಸವ, ಆಷಾಢ ಮಾಸ ಪೂರ್ವಾಷಾಢ ಉತ್ಸವ, ಉತ್ತರಾಯಣ ಮತ್ತು ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಚೈತ್ರ ವಸಂತ ಉತ್ಸವ, ಸ್ಕಂದ ಷಷ್ಠಿ, ಮಾರ್ಗಶಿರ ಪಾರ್ವೈ ಉತ್ಸವ, ಫಾಲ್ಗುಣ ಕಲ್ಯಾಣ ಉತ್ಸವ ಮುಂತಾದ ಎಲ್ಲ ಪ್ರಮುಖ ಹಬ್ಬಗಳನ್ನು ವಿಶೇಷವಾಗಿ ಆಚರಿಸಲ್ಪಡುತ್ತದೆ. ಬ್ರಹ್ಮೋತ್ಸವವು ಚೈತ್ರ ಮಾಸದ ಚಿತ್ರ ನಕ್ಷತ್ರ ದಿನದಂದು ತೀರ್ಥ ಉತ್ಸವದೊಂದಿಗೆ ನಡೆಯುತ್ತದೆ. ಆಷಾಢ ಪೂರ್ವಾಷಾಢ ಉತ್ಸವದಲ್ಲಿ ಅಮ್ಮನವರ ಸನ್ನಿಧಿಯ ಮುಂದೆ ಬೆಂಕಿಯ ಮೇಲೆ ನಡೆಯುವ ಉತ್ಸವವನ್ನು ನಡೆಯುತ್ತದೆ. ಕಾರ್ತಿಕ ದೀಪ ಉತ್ಸವ ಹಬ್ಬಗಳಲ್ಲಿ ಒಂದಾಗಿದೆ. ಪೊಂಗಲ್, ತಿರುವಣ್ಣಾರ್ ಮತ್ತು ಸ್ವಾಮಿ ಉಯ್ಯಾಲಾರ್ ಉತ್ಸವಗಳು ಪುಷ್ಯ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಪುಷ್ಯ ಮಾಸದ 5ನೆಯ ದಿನ ಭಗವಾನ್ ದರ್ಶನವು ನೀಡಲು ಮಣಲ್ಲೂರಿಗೆ ಭೇಟಿ ನೀಡಲಾಗುತ್ತದೆ. ಪುಷ್ಯ ಮಾಸದ ರಥಸಪ್ತಮಿಯ ದಿನ ಅರುಣಾಚಲೇಶ್ವರ ಸ್ವಾಮಿ ಕಳಸಪಾಕದಲ್ಲಿ ದರ್ಶನ ನೀಡುತ್ತಾರೆ. ಭಗವಂತನು ಹೊಯ್ಸಳ ಮಹಾರಾಜ ವೀರಬಲ್ಲನ ಸಲುವಾಗಿ ಮಾಘ ನಕ್ಷತ್ರದ ದಿನದಂದು ಪಲ್ಲಿಕೊಂಡ
ಕೊಂಡಪಟ್ಟು ಎಂಬ ಪಟ್ಟಣಕ್ಕೆ ಹೋಗುತ್ತಾನೆ ಮತ್ತು ನದಿಯಲ್ಲಿ ವಿದ್ಯುತ್ ಸ್ನಾನ ನೀಡುತ್ತಾರೆ. ಫಾಲ್ಗುಣ ಮಾಸದ ಕಲ್ಯಾಣೋತ್ಸವವು 6 ದಿನಗಳವರೆಗೆ ಇರುತ್ತದೆ. ತೆಪ್ಪೋತ್ಸವವು ಇಂದ್ರತೀರ್ಥದಲ್ಲಿ ನಡೆಯುತ್ತದೆ. ಕಾರ್ತೀಕ ದೀಪ ಕಾರ್ತೀಕ ಮಾಸದಲ್ಲಿ 10 ದಿನಗಳ ಹಬ್ಬ. ಕಾರ್ತೀಕ ಮಾಸದ ಕೃತಿಕಾ ನಕ್ಷತ್ರ ದಿನದಂದು ಭಗವಾನ್ ಶಿವನು ವಿಷ್ಣು ಮತ್ತು ಬ್ರಹ್ಮನ ಮುಂದೆ ಜ್ಯೋತಿಯ ಸ್ತಂಭವಾಗಿ ಕಾಣಿಸಿಕೊಂಡನು. ಈ ದಿನ ಕಾರ್ತೀಕ ದೀಪ ಉತ್ಸವವು ಆಚರಿಸಲಾಗುತ್ತದೆ. ಅಪರ ಭರಣಿ ನಕ್ಷತ್ರ ದಿನದಂದು ಬೆಳಿಗ್ಗೆ ಅರುಣಾಚಲೇಶ್ವರ ದೇಗುಲದಲ್ಲಿ ದೀಪವನ್ನು ಬೆಳಗಿಸಲಾಗುತ್ತದೆ ಮತ್ತು ನಂತರ 5 ದೀಪಗಳನ್ನು ಬೆಳಗಿಸಲಾಗುತ್ತದೆ. ಈ ದೀಪಗಳು ಅರುಣಾಚಲೇಶ್ವರನ ಸನ್ನಿಧಿಯ ಬಳಿ ಒಟ್ಟಿಗೆ ಇರಿಸಲಾಗುತ್ತದೆ. ನಂತರ ಈ ದೀಪವನ್ನು ಅಣ್ಣಾಮಲೈ ಬೆಟ್ಟದ ತುದಿಗೆ ತೆಗೆದುಕೊಂಡು ಹೋಗಲಾಗುತ್ತದೆ. ಸಂಜೆ ಪಂಚಮೂರ್ತಿಗಳು ಧ್ವಜಸ್ತಂಭದ ಬಳಿ ಮಂಟಪದಲ್ಲಿ ಸೇರುತ್ತಾರೆ. ಆಗ ಅರ್ಧನಾರೀಶ್ವರನು ಗರ್ಭಗುಡಿಯಿಂದ ಹೊರಬರುತ್ತಾನೆ. ಅವನ ಮುಂದೆ ಅಖಂಡ ದೀಪವನ್ನು ಬೆಳಗಿಸಲಾಗುತ್ತದೆ ಮತ್ತು ಬೆಟ್ಟದ ಮೇಲೆ ದೀಪವನ್ನು ಬೆಳಗಿಸಲಾಗುತ್ತದೆ. ಆ ಸಮಯದಲ್ಲಿ ಅರುಣಾಚಲೇಶ್ವರನು ಬೆಟ್ಟದ ಮೇಲೆ ಜ್ಯೋತಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಮಹಾದೀಪವನ್ನು ಬೆಳಗಿಸುವಾಗ ಮಾತ್ರ ಅರ್ಧನಾರೀಶ್ವರನು ಅರ್ಧದರ್ಶನಕ್ಕಾಗಿ ಹೊರಬರುತ್ತಾನೆ. ಉಳಿದ ದಿನಗಳಲ್ಲಿ ಅವನು ತನ್ನ ದೇಗುಲವನ್ನು ಬಿಡುವುದಿಲ್ಲ. ಮಹಾದೀಪವು 11 ದಿನಗಳ ಕಾಲ ಬೆಟ್ಟದ ಮೇಲೆ ಬೆಳಗುತ್ತದೆ. ತಿರುವಣ್ಣಾಮಲೈ ಬೆಟ್ಟದ ಮೇಲೆ ದೀಪವನ್ನು ಬೆಳಗಿಸುವ ಆನುವಂಶಿಕ ಹಕ್ಕನ್ನು ಹೊಂದಿರುವ ಜನರು ಮೀನುಗಾರರ ಭಾರದ್ವಾಜ ವಂಶಕ್ಕೆ ಸೇರಿದವರು. ದೀಪೋತ್ಸವದ ದಿನದಂದು ದೇವಾಲಯದ ಜನರು ಅವರನ್ನು ಗೌರವಿಸುತ್ತಾರೆ ಮತ್ತು ಬೆಟ್ಟದ ಮೇಲೆ ದೀಪವನ್ನು ಬೆಳಗಿಸಲು ಬೇಕಾದ ಎಲ್ಲ ವಸ್ತುಗಳನ್ನು ಕಳಿಸಿಕೊಳ್ಳುತ್ತಾರೆ. ಮಹಾದೀಪವನ್ನು ನೋಡಿದರೆ 21 ತಲೆಮಾರುಗಳು ಅವರ ನಂತರ ಆಶೀರ್ವಾದ ಪಡೆಯುತ್ತಾರೆ. ಕಾರ್ತೀಕ ದೀಪದ ತಾತ್ವಿಕ ಸಾರವೆಂದರೆ ಯಾವುದೇ ರೂಪ ಮತ್ತು ಹೆಸರಿಲ್ಲದ ಭಗವಂತ ಮನಸ್ಸು, ವಾಕ್ ಮತ್ತು ರೂಪವನ್ನು ಮೀರುತ್ತಾನೆ. ಜೀವನದಲ್ಲಿ ಉದ್ಧಾರ ಮಾಡುವುದಕ್ಕೆ ಜ್ಯೋತಿಯ ರೂಪದಲ್ಲಿ ತನ್ನನ್ನು ತಾನು ವ್ಯಕ್ತಪಡಿಸುತ್ತಾನೆ. ಈ ಜ್ಯೋತಿಯೇ ಜಗತ್ತನ್ನು ಸೃಷ್ಟಿಸುತ್ತದೆ. ಶಕ್ತಿಯು ಅಲ್ಲಿಂದ ಹೊರಹೊಮ್ಮುತ್ತದೆ. ಜೀವಿಗಳ ಮೇಲೆ ಅವನ ಕರುಣೆಯಿಂದ ಈ ಸಾರವು ಸೃಷ್ಟಿಯ ಮೂಲಕ ಅಳಿಸಲಾಗದ ರೀತಿಯಲ್ಲಿ ವ್ಯಾಪಿಯಾಗುತ್ತದೆ. ಜೀವಂತ ಮತ್ತು ನಿಸರ್ಜನ. ಅಷ್ಟಮೂರ್ತಿಯ ತಿರುವಣ್ಣಾಮಲೈ ಅರುಣಾಚಲೇಶ್ವರನ ದೇವಾಲಯವು 100 ಶಾಸನಗಳನ್ನು ಹೊಂದಿದೆ. ಈ ಶಾಸನಗಳಲ್ಲಿ ತಮಿಳು ಮತ್ತು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ಕೂಡ ಉಲ್ಲೇಖಗಳಾಗಿವೆ. ದಾಖಲಾದ ಒಟ್ಟು ಶಾಸನಗಳ ಸಂಖ್ಯೆ 119. ಇವುಗಳಲ್ಲಿ ಹೆಚ್ಚಿನವು ಚೋಳರ ಕಾಲದಲ್ಲಿವೆ. ಈ ಶಾಸನಗಳು ದೀಪ ಸೇವೆ, ಅಭಿಷೇಕದ, ನೈವೇದ್ಯ, ಉತ್ಸವ, ಭಕ್ತರಿಗೆ ಪ್ರಸಾದ ಸೇರಿದಂತೆ ಅನೇಕ ದಂತಿಗಳಿಗೆ ಭೂಮಿ, ಚಿನ್ನ, ದಾನ ಇತ್ಯಾದಿಗಳನ್ನು ನೀಡುವುದನ್ನು ಘೋಷಿಸಲಾಗುತ್ತದೆ. ಪಾಂಡ್ಯ, ಪಲ್ಲವ, ಹೊಯ್ಸಳ, ರಾಜ ವೀರಬಲ್ಲನ, ವಿಜಯನಗರ ರಾಯರು, ತಂಜಾವೂರು ನಾಯಕರು, ಶಾಸನಗಳು ಮತ್ತು ವ್ಯಾಪಾರಿಗಳು, ರೈತರು ಸಹ ಕಂಡುಬರುತ್ತಾರೆ. ರಾಜೇಂದ್ರ ಚೋಳ ಅವಧಿಯಲ್ಲಿ ತಿರುವಣ್ಣಾಮಲೈಯನ್ನು ಮಧುರಾಂತ ಒಳನಾಡು ತಿರುವಣ್ಣಾಮಲೈ ಎಂದು ದಕ್ಷಿಣ ವ್ಯಾಪಿನಾಕಿ ಪೆಣ್ಣಾರು ಉತ್ತರ ದಂಡೆಯಲ್ಲಿ ಕರೆಯಲಾಗುತ್ತಿತ್ತು.
ಕುಲೋತ್ತುಂಜೋಳರ ಆಳ್ವಿಕೆಯಲ್ಲಿ ದಕ್ಷಿಣ ನಾಕಿ ಉತ್ತರ ದಂಡೆಯಲ್ಲಿರುವ ರಾಜರಾಜ ವಲ್ಲನಾಟು ವನಕೋಪಾಡಿ ಅಣ್ಣಾನಂಟು ತಿರುವಣ್ಣಾಮಲೈ ಎಂದು ಕರೆಯಲಾಗುತ್ತದೆ. ಅವನ ಆಳ್ವಿಕೆಯ 27ನೇ ವರ್ಷದಲ್ಲಿ ಪೆನ್ನದ ಉತ್ತರ ದಡೆಯಲ್ಲಿರುವ ವನಕೋಪಾಡಿ ಅಣ್ಣಾನಂಟು ತಿರುವಣ್ಣಾಮಲೈ ಎಂದು ಕರೆಯಲ್ಪಡಲಾಯಿತು. ವಿಜಯನಗರ ರಾಯರ ಕಾಲದಲ್ಲಿ ಇದನ್ನು ದಕ್ಷಿಣ ನಾಕೀನಿ ಉತ್ತರ ದಂಡೆಯಲ್ಲಿರುವ ಬರೀ ಮೋಡ ಇತ್ತು ಬೆಂಗಳೂರಲ್ಲಿ, ಇಲ್ಲಿ ಮಾತ್ರ ಚೋಳರ ಜಾಸ್ತಿ ಐತೆ. ಮಂಡಲ ಇಲ್ಲಿ ಮೋಡ ಇರಬಾರ್ದಾಗಿತ್ತ, ಕೋಟ ವನಕೋಪಾಡಿ ಅಣ್ಣಾನಂಟು ತಣ್ಣೀರ್ ನಡೀತಾ ಇದೀವಲ್ಲ ತಿರುವಣ್ಣಾಮಲೈ ಎಂದು ಕರೆಯಲಾಗುತ್ತಿತ್ತು. ಬಟ್ ಎಲ್ಲ ಭಗವಂತನ ಅನುಗ್ರಹ. ಗಂಗೈಕೊಂಡ ರಾಜೇಂದ್ರ ಚೋಳರ ಶಾಸನವು ಮೊದಲ ಸುತ್ತಿನ ಗೋಡೆಯ ಮೇಲೆ ಕಂಡುಬರುತ್ತದೆ. ಹೀಗಾಗಿ ಕಲ್ಲಿನ ಕಲ್ಲುಗಳು ಹಿಂದಕ್ಕೂ ಮೊದಲು ನಡೆಯಬೇಕಿರುತ್ತದೆ. ಏಕಾಂಬರೇಶ್ವರ ಮತ್ತು ಚಿದಂಬರೇಶ್ವರ ಸನ್ನಿಧಿಯಲ್ಲಿ ಮೊದಲ ಸುತ್ತಿನಲ್ಲಿ 12ರ ಶತಮಾನದ ಶಾಸನಗಳು ರಾಜಶಾಸನಗಳು ಕಂಡುಬರುತ್ತವೆ. ಕಿಲಿ ಗೋಪುರದಲ್ಲಿ 33 ಶಾಸನಗಳು ಕಂಡುಬರುತ್ತವೆ ಮತ್ತು ಹಳೆಯ ವೀರ ರಾಜೇಂದ್ರ ಚೋಳರ 2ನೇ ಆಳ್ವಿಕೆಯ ವರ್ಷಕ್ಕೆ ಮೊದಲು ಕಲ್ಲಿನ ಕಲ್ಲುಗಳನ್ನು ಮಾಡಿರಬೇಕು. ಈ ಡೋರಿಂದ ಆದ್ರೆ ಎಂಟರ್ ಆಗೋದು. ಇಲ್ಲಿ ಅಪೀತ ಕುಂಜಾಂಬ ದೇವಾಲಯವನ್ನು 12ನೇ ಶತಮಾನದಲ್ಲಿ ಪ್ರತ್ಯಕ್ಷವಾಗಿ ಸ್ಥಾಪಿಸಲಾಯಿತು. ಶಾಸನಗಳಲ್ಲಿ ಇದನ್ನು ತಿರುಕಾಮ ಕೊಟ್ಟು ಎಂದು ಗುರುತಿಸಲಾಗಿದೆ. ಮುಂದೆ ದೇವರಿಗೆ ಮುಂದೆನೇ 13ನೇ ಶತಮಾನದ ಮಧ್ಯಭಾಗದಲ್ಲಿರುವ ಶಾಸನಗಳು ವೀರರಾಘವನ್ ಗೋಡೆ, ವನತ್ತಿರಾಯನ್ ಗೋಡೆ, ತಿರುವೇಗ ಬಂದಂ ಮುದಾಯನ್ ಗೋಡೆ ಇತ್ಯಾದಿಗಳನ್ನು ಉಲ್ಲೇಖಿಸಲಾಗಿದೆ. ಅಮ್ಮಯ್ಯಪ್ಪನ ಸನ್ನಿಧಿ ನಡುವೆ ಅದರ ಪಶ್ಚಿಮಕ್ಕೆ ಕಯ್ಯ ವೀರೇಶ್ವರಯ್ಯ ದೇವಾಲಯವನ್ನು ಪಲ್ಲವ ಕುಟುಂಬದ ರಾಣಿಯೊಬ್ಬರು 13 ಮತ್ತು ಮಾರಾಟದ ಮಾಡಿದ ನಂತರ ನಿರ್ಮಿಸಿದರು. 10,000 ಚಿನ್ನದ ನಾಣ್ಯಗಳಿಗೆ, ಅರ್ಧ ಕುರ್ಚಿಗಳು, ಒಂದು ಕೂರಿ 144 ಚದುರ ಮೀಟರ್ ಭೂಮಿಯ ಆ ಭಾಗ ವಿಜಯನಗರದ ಚಕ್ರವರ್ತಿ ಕೃಷ್ಣದೇವರಾಯರು ತಿರುವಣ್ಣಾಮಲೈ ದೇವಸ್ಥಾನದಲ್ಲಿ 20 ಪ್ರಮುಖ ಅಭಿವೃದ್ಧಿಗಳನ್ನು ನಡೆಸಿದರು. ಆ ಸೇವೆಗಳಲ್ಲಿ ಪ್ರತಿಯೊಂದು ಭಕ್ತರಿಗೆ ಇಂದಿಗೂ ಕೃಷ್ಣದೇವರಾಯನ ನೆನಪಿಸಿಕೊಳ್ಳುತ್ತಾರೆ. 217 ಅಡಿ ಎತ್ತರದಲ್ಲಿ ಭವ್ಯವಾಗಿ ನಿಂತಿರುವ ಪೂರ್ವ ರಾಜಗೋಪುರ, ಶಿವಗಂಗಾ ಕೊಳ, 1 ಕಿಲೋಮೀಟರ್ ಮೇಲೂ 1000 ಕಂಬದ ಮಂಟಪ, ಇಂದ್ರ ವಿಮಾನ, ವಿನಾಯಕ ರಥ, ತಿರುಮಲಾದೇವಿಯ ಸಮುದ್ರ ಸರೋವರ, 7ನೇ ದಿನದ ಉತ್ಸವದ ಮಂಟಪ, ಗರ್ಭಗುಡಿಯಲ್ಲಿ 2 ಬಾಗಿಲುಗಳಿಗೆ ಚಿನ್ನದ ಲೇಪನ, ಗರ್ಭಗುಡಿ ಅಪಿಚಿತ್ತ ಕುಂಜಾಂಬ ದೇಗುಲದ ಬಾಗಿಲುಗಳು, ಅಂಬಾ ದೇಗುಲದ ಬಾಗಿಲುಗಳಿಗೆ ಚಿನ್ನದ ಲೇಪನ, ಆರವ ಮಧು ಎಂಬ ಹೆಸರಿನ ಬಾವಿಯನ್ನು ದೇವಿಯ ಗುಡಿಯ ಮುಂದೆ ತೋಡಲಾಯಿತು. ಅರುಣಾಚಲೇಶ್ವರನ ಅಮ್ಮನವರಿಗೆ ಕೃಷ್ಣದೇವರಾಯ ಎಂಬ ಆಭರಣ, ನಾಗಾಭರಣ, ಚಿನ್ನದ ಪ್ರತಿಮೆ ಮತ್ತು ಬೆಳ್ಳಿಯ ಮಡಿಕೆಗಳು ಕೃಷ್ಣದೇವರಾಯನ ಕೆಲವು ಪ್ರಮುಖ ದತ್ತಿಗಳಾಗಿವೆ. ಪಲ್ಲವ ರಾಜ ಕುಪ್ಪೇರುಚಿಕಿಂಗ ಮತ್ತು ಅವನ ಮಗ ವೇನಾವುಂಡಯ್ಯ ಅವರ ಕೊಡುಗೆಗಳು ಹಲವು. ಪೂಜೆ ಮತ್ತು ಇತರ ಪವಿತ್ರ ಸೇವೆಗಳಿಗಾಗಿ ಅವರು
ಇದೆ ನೋಡಿ ಲಾಸ್ಟ್ ಲಿಂಗ, ಇದು ಈಶಾನ್ಯ ಲಿಂಗ. ಅಣ್ಣಾಮಲೈ ಇಲ್ಲೆಲ್ಲ ಲಾಸ್ಟ್ ಅಂತ ಎಲ್ಲ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಆಯ ಬಂಡಿ ಇಲ್ಲಿಂದ ಕಾವಲುಗಾರರು ಕಿಲೋಮೀಟರ್ ಐತೆ, ಭೂಮಿಯಿಂದ, ನೋಡ್ಬೇಕು. ಚಂದ ಭತ್ತವನ್ನು ಇದೇ ಲಾಸ್ಟ್ ಲಿಂಗ. ಶಾಸನಗಳಲ್ಲಿ ಕಂಡುಬರುವ ದೇವಾಲಯದ ಅಧಿಕಾರಿಗಳ ಹೆಸರುಗಳು ಎಲ್ಲ ಶಿವನ ಹೆಸರಿನಲ್ಲೇ ಬರುವಂಥ ಹೆಸರುಗಳು. ಶಿವರುದ್ರ, ಶಿವಮಹೇಶ್ವರ, ಶ್ರೀ ಮಹೇಶ್ವರ ಸಹಾಯಕರು, ನಿವಾಸಿಗಳವರು ಮತ್ತು ನಿವಾಸಿ ಶಿವ ಮಹೇಶ್ವರ, ದೇವಕರ್ಮಿ, ಲೆಕ್ಕ ಪರಿಶೋಧಕರಾಗಿರುತ್ತಾರೆ. ಕಾರ್ಯ ನಿರ್ವಾಹಕರಾಗಿ ಇನ್ನೂ ಅನೇಕ ಅವರುಗಳಲ್ಲಿ ಧರ್ಮಶಾಸನಗಳನ್ನು ಸರಿಯಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಿದ್ದವರು ಶ್ರೀ ಮಹಾಮಹೇಶ್ವರರು. ಅರುಣಾಚಲೇಶ್ವರನ ಅರ್ಪಿತಾ ಕುಂಚಾಂಬ ಮತ್ತು ಭಿಕ್ಷಾಟನ ನೈವೇದ್ಯ ಸೇವೆಗಾಗಿ ಉಷಾತ್ ಕಾಲ, ಕಾಲಸಂಧಿ, ಮಧ್ಯಾಹಿಕ, ಸಾಯಾರಕ್ಷ, ಅರ್ಧಜಾಮ ಇತ್ಯಾದಿ ವಿವಿಧ ಪೂಜಾ ಸೇವೆಗಳಿಗಾಗಿ ಭೂಮಿಯನ್ನು ದಾನ ಮಾಡಿದ ಬಗ್ಗೆ ಅನೇಕ ಶಾಸನಗಳಿವೆ. ಅಲ್ಲಿ ತಿರುವಣ್ಣಾಮಲೆಯಲ್ಲಿ ದೇವಸ್ಥಾನಕ್ಕೆ ಬೇಕಾಗಿರುವ ಅತ್ಯಂತ ಪ್ರಮುಖವಾದ ಸ್ಥಳಗಳನ್ನು ಇಲ್ಲಿ ನೋಡಿ. ಇಲ್ಲಿ ತುಂಬ ರಾಜರುಗಳು ದೇವಸ್ಥಾನಕ್ಕೆ ಭೂಮಿಯ ದಾನವನ್ನು ಮಾಡಿದ್ದಾರೆ. ನೋಡಿ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇಲ್ಲೇ ಹೋಗ್ತಾ ಇದೀವಲ್ಲ, ಇಲ್ಲಿ ತಪಾಸ್ ಮಾಡಿರುವಂತ ಜಾಗದಕ್ಕೆ ನೋಡಿ ಈ ಲಿಂಗದ ಹತ್ರನೇ ಒಳಗಡೆ ಕುತ್ಕೊಂಡು ಗಣಪತಿ ಅಯ್ಯರವರು ಮಾಡಿದ ಸ್ಥಳ ದರ್ಶನ ಮಾಡಿಕೊಂಡು ಆಚೆ ಬರ್ತಾ ಇದೀವಿ ನೋಡಿ. ಈ ಪಕ್ಕದಲ್ಲಿರೋದು ಒಂದು ದೇವಿಯಾದದ್ದು. ಈ ದೇವಸ್ಥಾನದಲ್ಲಿ ಸತ್ಯಯುಗದಲ್ಲಿ ಶಿವನನ್ನು ಅನಂತ ಜ್ಯೋತಿಯ ಸ್ತಂಭವಾಗಿ ಪ್ರತ್ಯಕ್ಷವಾಗಿ ಕಾಣಬಹುದಾಗಿತ್ತು. ಸತ್ಯಯುಗದಲ್ಲಿ ಶಿವ ಬಂದು ಬೆಂಕಿಯ ಸ್ವರೂಪದಲ್ಲಿ ನಿಂತಿರುವುದನ್ನು ದರ್ಶನ ಮಾಡಬಹುದಾಗಿತ್ತು ನಾವು. ತ್ರೇತಾಯುಗದಲ್ಲಿ ಬಂದು ಅರುಣಾಚಲವು ರತ್ನಮಯ ಬೆಟ್ಟವೆಂದು ವರ್ಣಿಸಲಾಗಿತ್ತು. ಕೆಲವು ಪರಂಪರೆಗಳಲ್ಲಿ ಸುವರ್ಣಮಯವಾಗಿ ಕೂಡ ತ್ರೇತಾಯುಗದಲ್ಲಿ ಕಾಣಬಹುದಿತ್ತು ನಾವು. ದ್ವಾಪರ ಯುಗದಲ್ಲಿ ಬರ್ತಾ ಚಿನ್ನ ಮತ್ತು ತಾಮ್ರದ ಹೊಳಪಿನ ಬೆಟ್ಟವೆಂದು ವಿಭಿನ್ನವಾಗಿ ಸಂಪ್ರದಾಯಗಳು ಹೇಳುತ್ತಾ ಇದ್ದವು. ಚಿನ್ನದ ಮತ್ತು ತಾಮ್ರದ ಲೇಪನವಾಗಿ ಕಾಣ್ತಾ ಇತ್ತು ಅಂತ. ಮತ್ತೆ ಈಗ ನಾವು ನೋಡ್ತಾ ಈ ಪಾಪಗಳೆಲ್ಲ ಜಾಸ್ತಿ ಆಗ್ತಾ ಕಲಿಯುಗದಲ್ಲಿ ಕಲ್ಲಿನ ಬೆಟ್ಟವಾಗಿ ಕಾಣುತ್ತಿದೆ. ಶಿವನ ಅಗ್ನಿ ತತ್ವವೇ ಅದರೊಳಗೆ ನೆಲೆಸಿದೆ ಎಂದು ನಂಬಲಾಗುತ್ತದೆ. ಭಕ್ತಾದಿಗಳು ನೋಡ್ತಾ ಇದೀವಲ್ಲ, ಈ ದೇವಸ್ಥಾನದ ಯಾವ ತರ ಇದೆ ಅಂತ ಇಲ್ಲಿ ನಮಗೆ ಚಿತ್ರ ಒಂದು ಕಾಣ್ತಾ ಇದೆ. ನೋಡಿದ್ರಲ್ಲ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಎಲ್ರಿಗೂ ಅರುಣಾಚಲೇಶ್ವರ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ದೇವಸ್ಥಾನದ ಚಿತ್ರ ಯಾವ ಥರ ಇದೆ ಅನ್ನೋದು ನೋಡ್ಬೋದು ಇಲ್ಲಿ ನೋಡಿ. ಹಿಂದೆ ಆ ಬೆಟ್ಟ ಇದೆಯಲ್ಲ, ಆ ಬೆಟ್ಟನೂ ಕೂಡ ಅವರು ಹಿಂದೆ ಬೆಟ್ಟನೂ ಇರೋ ಥರ ಅದನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ನಾವೆಲ್ಲ ದರ್ಶನ ಮಾಡಿಕೊಂಡು ಆಚೆ ಬರ್ತಾ ಇದ್ದೀವಿ. ನೋಡಿದ್ರಲ್ಲ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅರುಣಾಚಲ ಶಿವ, 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 ಅರುಣಾಚಲ.